ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಇಂದು ಆಯೋಜಿಸಿದ್ದ ಮಾದಕ ವಸ್ತು ತಡೆಗಟ್ಟುವಿಕೆ ಸಮಾಲೋಚನಾ ಕಾರ್ಯಕ್ರಮಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರೂ ಆದ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಮಂಜುನಾಥ ನಾಯಕ್ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ರಾಮರಾಜನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ನ್ಯಾಯಾಧೀಶರಾದ ಮಂಜುನಾಥ ನಾಯಕ್ ಮಾದಕ ವಸ್ತು ಮುಕ್ತ ಸಮಾಜವಾಗಿಸುವ ಮೂಲಕ ಯುವ ಜನತೆಯನ್ನು ಮಾದಕ ವ್ಯಸನದಿಂದ ದೂರ ಉಳಿಯುವಂತೆ ಮಾಡಬೇಕು. ಈ ದೃಷ್ಟಿಯಿಂದ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ನಿರಪರಾಧಿ ಅಂತ ಸಾಬೀತು ಮಾಡಿಸಿದ್ದೇವೆ. ಆದ್ದರಿಂದ ಬಹಳಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿರುವುದರಿಂದ ಈ ಕಾಯ್ದೆಯ ತಾಂತ್ರಿಕತೆಯನ್ನ ನೀವು ಅರಿತುಕೊಳ್ಬೇಕು. ಆ ಪ್ರಕಾರ ಪ್ರಕರಣವನ್ನ ನಿರ್ವಹಿಸಬೇಕು, ತನಿಖೆಯನ್ನ ಮಾಡಬೇಕು, ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಬೇಕು. ಇದರಲ್ಲಿ ಬಹಳಷ್ಟು ಕುಂದುಕೊರತೆಗಳು ಆಗ್ತಾ ಇವೆ ಅಂತ ಹೇಳಿ ನನ್ನ ಅನುಭವದ ಆಧಾರದ ಮೇಲೆ ನಾನು ಹೇಳ್ತೇನೆ. ಮೊಹಮ್ಮದ್ ರೋಷನ್, ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮಾದಕ ವಸ್ತುವಿನಿಂದ ದೂರ ಉಳಿಯುವ ದೃಢ ಮನಸ್ಥಿತಿ ಬೆಳೆಸಿಕೊಂಡಾಗ ಮಾದಕ ವಸ್ತು ಮುಕ್ತ ಸಮಾಜವನ್ನಾಗಿಸಲು ಸಾಧ್ಯವಾಗುತ್ತದೆ ಎಂದರು. Friends, even neighbors all have a responsibility. When we give early guidance, when we communicate openly, and when we provide emotional support to the people who are already trapped in this quicksand, only then we as society will be able to help those people who are in need. ಭೂಷಣ್ ಬೋರಸೆ, ಮಾದಕ ದ್ರವ್ಯ ಜಾಲದ ವಿರುದ್ಧ ಪೊಲೀಸರು ಸಮರ ಸಾರಿದ್ದು, ಮಾದಕ ಪದಾರ್ಥಗಳ ಮಾರಾಟ ಮತ್ತು ಸೇವನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸಂಯುಕ್ತ ಪ್ರಾಜೆಕ್ಟ್ ಏನಿದೆ ಅಂದ್ರೆ ಆ ಠಾಣೆ ವ್ಯಾಪ್ತಿನಲ್ಲಿ ಈ ಅಡಿಕ್ಟ್ಸ್ ಯಾರಿದ್ರು ಅವ್ರ ಮನೆಗೆ ನಮ್ ಕಾನ್ಸ್ಟೇಬಲ್ ಹೋಗ್ತಾರೆ, ಅವ್ರ ತಾಯಿ ತಂದೆ ಜೊತೆ ಮಾತಾಡ್ತಾರೆ, ಡ್ರಗ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಎಲ್ಲಿದೆ ಅಲ್ಲಿ ಮಾಹಿತಿ ಕೊಡ್ತಾರೆ. ಇವರು ಮತ್ತೆ ಸೇವನೆ ಮಾಡಬಾರದು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ.